ಇದಕ್ಕೆ ಎರಡು ರೀತಿಯಲ್ಲೂ ಸತ್ಯ ಇದು. ಒಂದು, ಅನಾಮಿಕನ ಮುಖಕ್ಕಿದ್ದ ಮುಖವಾಡ ಕಳಚಿತು, ಆತನ ಐಡೆಂಟಿಟಿ ಹೊರಗೆ ಬಂತು, ಆತ ಚಿನ್ನಯ್ಯ ಅನ್ನೋದು ಗೊತ್ತಾಯಿತು. ನಮಗೆ ಮೊದಲೇ ಗೊತ್ತಿತ್ತು, ಈತನ ಫೋಟೋ ಇತ್ತು, ಜನ್ಮ ಜಾತಕವೇ ಇತ್ತು, ಬಟ್ ತೋರಿಸೋ ಹಂಗಿರಲಿಲ್ಲ. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ರಕ್ಷಣೆ ಈತನಿಗಿತ್ತು. ಒಂದು ಆ ರೀತಿಯಲ್ಲಿ ಕಳಚಿದ ಮುಖವಾಡ, ಇನ್ನೊಂದು ಧರ್ಮಸ್ಥಳದ ವಿರುದ್ಧ ನಡೆದುಕೊಂಡು ಬರ್ತಾ ಇದ್ದ ಮುಖವಾಡ ಕಳಚಿತು, ಹೋರಾಟದ ಮುಖವಾಡ ಕಳಚಿತು, ಷಡ್ಯಂತ್ರದ ಮುಖವಾಡ ಕಳಚಿತು. ಹಿರಿಯ ವಕೀಲರಾದ ನಾಣಯ್ಯ ಸರ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಾಣಯ್ಯ ಸರ್. ಒಂದು ವೆರಿ ಇಂಟ್ರೆಸ್ಟಿಂಗ್ ಹಂತಕ್ಕೆ ಬಂದು ನಿಂತಿದೆ. ಇಲ್ಲಿ ತನಕ 15-16 ದಿನಗಳ ಕಾಲ ಸಾಕ್ಷಿಯಾಗಿದ್ದ ವ್ಯಕ್ತಿ ಈಗ ಆರೋಪಿ. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ರಕ್ಷಣೆಯಲ್ಲಿದ್ದಂಥ ವ್ಯಕ್ತಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ನಾನು ಹೇಳ್ತಾ ಇದ್ದೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, IPCಯಲ್ಲಿ ಸುಳ್ಳು ದೂರು ಕೊಟ್ಟವರನ್ನು ಶಿಕ್ಷಿಸುವುದಕ್ಕೆ ಅವಕಾಶಗಳು ಸ್ವಲ್ಪ ಕಡಿಮೆ ಇದ್ದವು, BNSನಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಆಮ್ ಐ ರೈಟ್ ಸರ್? ಕರೆಕ್ಟ್, ಯುವರ್ ರೈಟ್. ಅವರು ಯಾರಾದರೂ ಹೀಗೆ ಸುಳ್ಳು ಆರೋಪ ಮಾಡಿ ಕಡೆಗೆ ಇನ್ನೋಸೆಂಟ್ ಅವ್ರನ್ನ ಶಿಕ್ಷಲಿಕ್ಕೂ ದಾರಿ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಇದೆ. ಇದರಲ್ಲಿ ಅವರು ಸ್ವಯಂ ಹೇಳಿ ಕೇಳಿದಾರಲ್ಲ, 164 ಸ್ಟೇಟ್ಮೆಂಟು, ಅದು ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ಮಾಡ್ತಾರೆ. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೊಂದು ಟ್ವಿಸ್ಟ್ ಇದೆ. 7 ಗಂಟೆಗೆ ಹೇಳ್ತೀನಿ ಅದನ್ನು. ಟ್ವಿಸ್ಟ್ ಇದೆ. ಬಟ್ ಇದರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ, ಈ ಚಿನ್ನಯ್ಯನ ಮೇಲೆ ಪೊಲೀಸ್ ತಂಡಕ್ಕೊಂದು ಕರುಣೆ ಬಂದುಬಿಟ್ಟಿದೆ. ಈಗ ಈತ ತಿಮ್ಮರೋಡಿ ಆ್ಯಂಡ್ ಗ್ಯಾಂಗ್ ಕೈಯಲ್ಲಿ ಏನೇನು ಅನುಭವಿಸಿದೆ ಅನ್ನೋದನ್ನು ನಿನ್ನೆ ರಾತ್ರಿ ವಿವರಿಸಿದ. ಅದನ್ನು ನೋಡಿ ಕರುಣೆ ಬಂದುಬಿಟ್ಟಿದೆ. ಅಯ್ಯೋ ಪಾಪ ಅನ್ಸೋದಕ್ಕೆ ಶುರುವಾಗಿದೆ. ಬಟ್ ಎಷ್ಟು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಮುಂದಿನ ಕ್ರಮ ಏನಾಗಬೇಕು ಸರ್? ಅದೇ ಈತ ಷಡ್ಯಂತ್ರದ ವಿವರಗಳನ್ನು ಹೇಳ್ತಾನೆ. ಈಗ ಮುಂದೆ ಅದನ್ನು ಅವ್ರನ್ನ ಎನ್ಕ್ವೈರಿ ಮಾಡಿಬಿಟ್ಟು ಅವರು ಒಬ್ಬರೇ ಇಲ್ಲ, ಅದರ ಹಿಂಬಾಲಕರು, ಅವ್ರ ಜೊತೆಗೆ ಸೇರೋರು ಸಾಕಷ್ಟು ಜನ ಇದ್ದಾರೆ. ಯಾರ್ಯಾರು ಅಂತ ಕಂಡುಹಿಡಿಬೇಕಾಗ್ತದೆ. ಮತ್ತು ಅವರ ಉದ್ದೇಶ ಏನಿತ್ತು, ಇವ್ರನ್ನ ಮುಂದೆ ನಿಲ್ಲಿಸಿ ಈ ಕಾರ್ಯ ಮಾಡಬೇಕಾದ್ರೆ ಉದ್ದೇಶ ಏನಿತ್ತು ಅಂತ ಹೇಳೋದು ಇದೆಯಲ್ಲ, ಅದು ಪ್ರಾಮುಖ್ಯ. ಯಾಕಂದರೆ ನಿರಪರಾಧಿಗಳನ್ನು ಸುಮ್ಮನೆ ಇದರಲ್ಲಿ ಸೇರಿಸ್ಬಿಟ್ಟು ಇವ್ರನ್ನ ಜೈಲಿಗೆ ಕಳಿಸ್ಬೇಕು, ಇವರೇ ಆರೋಪ ಮಾಡಿ ಎಲ್ಲ ಲೈಂಗಿಕ ವಿಚಾರದಲ್ಲಾಗಲಿ ಕೂನಿ ಆಗಲಿ ಮಾಡಿದ್ದಾರೆ ಅಂತೇಳಿ ಕತೆ ಹೇಳ್ಕೊಂಡು ಕೂತಿದ್ದಾರೆ. ಅದು ಒಂದಲ್ಲ, ನೂರಾರು. ಅಲ್ಲ, ಸಮೀರ್ ನಂಬದಾರ ಸಾವಿರಾರು. ಸಮೀರ್ ನಂಬದಾರ ಸಾವಿರಾರು. ಓಕೆ, ಸಾವಿರಾರು. ಎಸ್. ಇದನ್ನಲ್ಲಿ ಈ ರೀತಿ ಮಾಡೋಕೆ ಹೋದರೆ ಈಗ ರಕ್ಷಣೆ ಏನು ಅಂತ ಕಾನೂನು ಮಾಡಿದ್ದು ಯಾಕೆ ಅಂತ ಹೇಳಿದರೆ, ನಿರಪರಾಧಿಗಳ ಮೇಲೆ ಶಿಕ್ಷೆ ಆಗಬಾರದು ಅಥವಾ ಅವ್ರ ಮೇಲೆ ತೊಂದರೆ ಕೊಡಬಾರ್ದು ಅಂತ ಕಾನೂನೇ ಇರೋದು. ಕಾನೂನು ಮಾಡಿದ್ದೇ ಇದಕ್ಕೆ, ರಕ್ಷಣೆಗೆ. ಇವರೇ ಈ ರೀತಿ ಮಾಡ್ಕೊಂಡು ಹೋದಾಗ ಅವರಿಗೆ ಸರಿಯಾದ ದಾರಿ ತೋರಿಸದಿದ್ದರೆ ಜನಾಂಗನೇ ಹಾಳಾಗೋಕ್ಕೆ ಸಾಧ್ಯತೆ ಜಾಸ್ತಿ. ಇದು ಒಂದು ಪಾಠ ಆಗಬೇಕಿದು. ಷಡ್ಯಂತ್ರ ಮಾಡುವವರಿಗೆ ಕಾನೂನಿನ ದುರುಪಯೋಗ ಪಡಿಸ್ಕೊಂಡು, ಪೊಲೀಸ್ ಡಿಪಾರ್ಟ್ಮೆಂಟ್ನ ದುರುಪಯೋಗ ಪಡಿಸ್ಕೊಂಡು, ಯಾರದ್ದೋ ವಿರುದ್ಧ ಏನೇನೋ ಸೇಡು ತೀರಿಸಿಕೊಳ್ತೀವಿ ಅಂತ ಹೊರಡುವವರಿಗೆ ಈ ಪ್ರಕರಣ ಒಂದು ಪಾಠ ಆಗಬೇಕು. ಪಾಠ ಆಗುತ್ತೋ ಇಲ್ವೋ ಅನ್ನೋದು ಸರ್ಕಾರದ ಕೈಯಲ್ಲಿದೆ. ಅಂತಿಮವಾಗಿರೋದು ಸರ್ಕಾರದ ಕೈಯಲ್ಲಿ. ಸರ್ಕಾರ ಏನೂ ಇಲ್ಲ, SIT ಮೇಲೆ ನಮ್ಮದೇ ನಿಯಂತ್ರಣ ಇಲ್ಲ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಹೇಳೋದಕ್ಕಿರುತ್ತದು. ಇವತ್ತು ಈತನನ್ನು, ಚಿನ್ನಯ್ಯನನ್ನು ಆರೋಪಿಯನ್ನಾಗಿಸುವ ನಿರ್ಧಾರ ಸರ್ಕಾರದ ಗ್ರೀನ್ ಸಿಗ್ನಲ್ ಇಲ್ಲದೆ ಆಗೋದಕ್ಕೆ ಸಾಧ್ಯನಾ? ನೆವರ್. ಹಂಗಾಗೋದಿಲ್ಲ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.